ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ತುಂಬ ದಿನಗಳ ನಂತರ ನನ್ನ ಒಂದು ಪರ್ಸ್ನಲ್ ಬ್ಲಾಗ್ ಅನ್ನೋದು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಡಿಸೆಂಬರ್ 2024 ಏನಿದೆ, ಆಲ್ರೆಡಿ ಅರ್ಧ ತಿಂಗಳು ಈ ವರ್ಷ ಮುಗೀತಾ ಬಂತು. ಸೊ ನಮ್ಮ ಒಂದು ಫ್ರೆಂಡ್ಸ್ ಜೊತೆ ಒಂದು ಲಂಚ್ ಅನ್ನೋದನ್ನ ಮಾಡೋಣ ಅಂತ ಹೇಳಿ ಫಸ್ಟ್ ಪ್ಲ್ಯಾನ್ ಆಗಿತ್ತು. ಬಟ್ ಇವತ್ತೇ ಮಾಡ್ತೀವಿ ಅನ್ನೋ ಪ್ರೀ ಪ್ಲ್ಯಾನ್ ಅಂತೂ ಇರಲಿಲ್ಲ. ಸೊ ನೈಟ್ ಡಿಸೈಡ್ ಮಾಡಿ ಬೆಳಗ್ಗೆ ಎದ್ದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಂತಲೇ ಹೇಳ್ಬೋದು. ಸೊ ನಾವು ಬಂದುಬಿಟ್ಟು ಬೆಳಗ್ಗೆ ಎದ್ದು ನಾನು ನನ್ನ ಮಗ ಇಬ್ಬರು ಮೆಟ್ರೋನಲ್ಲಿ ಹೋಗಿದ್ವಿ. ಫೈನಲಿ ರೀಚ್ ಆದ್ವಿ ಅಬ್ಬಿ ಮನೆಗೆ. ಹೋಗೋಷ್ಟೊತ್ತಿಗೆ 2:30 ಆಯಿತು ಮನೆಗೆ ಹೋಗೋಷ್ಟೊತ್ತಿಗೆ. ಸೊ ಅವಳು ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಲ್ಲಿ ಅಂತ ಹೇಳಿ ಹೋಗಿ ಮುಗಿಸ್ಕೊಂಡು ಬಂದು ಬರೋಷ್ಟೊತ್ತಿಗೆ ಎಲ್ಲರೂ ಸೇರಿ ಅಡುಗೆ ಮಾಡಿದ್ವಿ. ಅವಳು ಆಲ್ರೆಡಿ ಪ್ರೀ ಪ್ಲ್ಯಾನ್ ಆಗಿರೋ ಪ್ರಕಾರ ಮೆನು ಎಲ್ಲ ಕಳಿಸಿದ್ಲು, ಇದನ್ನೇ ಮಾಡ್ತೀನಿ ಅಂಥೇಳಿ. ಬಟ್ ಆದರೆ ನಾವು ಸಡನ್ ಪ್ಲ್ಯಾನ್ ಮಾಡಿ ಹೋಗಿದ್ರಿಂದ ಅವ್ರ ಮನೆಗೆ, ಬಟ್ ಅವಳಿಗೂ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಓಕೆ ಫೈನ್, ಚೆನ್ನಾಗಿ ಅಡುಗೆ ಮಾಡಿದ್ಲು, ಪಲಾವ್ ನಮ್ಮ ಕೈಲೂ ಮಾಡಿಸಿದ್ಲು. ನಾವು ಒಂದೊಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಅಡುಗೆಗೆ ಫೈನಲಿ ವೆಜ್ ಪಲಾವ್ ಮತ್ತು ಪನ್ನೀರ್ ಕಬಾಬು. ನೋಡಿ, ಮೋಹನ ನನ್ನ ಫ್ರೆಂಡು, ಅವಳು ನನಗೆ ಸುಟ್ಬಿಟ್ಟು ಸೊ ಈ ರೀತಿಯಾಗಿ ಎಲ್ಲರೂ ಸೇರಿ ಒಂದೊಂದು ಕೆಲಸ ಮಾಡಿಕೊಂಡು ಫೈನಲಿ ಬೇಗ ಎಲ್ಲವನ್ನು ಮುಗಿಸ್ಕೊಂಡು ಸೊ ನಾವು ಇಲ್ಲಿ ಒಂದು ಡಿಸ್ಕಷನ್ ಕೂಡ ನಡೀತಾ ಇತ್ತು ಫ್ರೆಂಡ್ಸ್. ಏನಪ್ಪ ಅಂದರೆ, ಯೂಟ್ಯೂಬ್ ಚಾನಲ್ ನೀನು ಯಾಕೆ ನಿಲ್ಲಿಸ್ದೆ, ಅಂದರೆ ಬ್ಲಾಗ್ಸ್ ಎಲ್ಲ ಮಾಡೋಕ್ತಿಲ್ಲ, ನೀನು ಮಾಡಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತೇನೋ, ಸೊ ಇನ್ನೂ ಚೆನ್ನಾಗಿ ಹೋಗ್ತಿತ್ತೇನೋ ಅಂತೆಲ್ಲ ಡಿಸ್ಕಷನ್ ಮಾಡಿದ್ರು ನನ್ನ ಫ್ರೆಂಡು. ನಿಜಕ್ಕೂ ಇವರು ಕೂಡ ಒಂದು ಸಪೋರ್ಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ತಿದ್ರು. ಮಾಡು, ಚೆನ್ನಾಗಿ ಬರುತ್ತೆ, ಮಾಡ್ತಾ ಇಂಪ್ರೂವ್ಮೆಂಟ್ ಆಗ್ತೀಯಾ, ಒಂದೇ ಸಲ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ, ಆ್ಯಂಡ್ ಪರ್ಫೆಕ್ಟ್ನೆಸ್ ಬರೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಮಾಡ್ತಾ ಬರುತ್ತೆ ಅಂತೆಲ್ಲ ಹೇಳಿ ಸಪೋರ್ಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಬೋತ್ ಆಫ್ ಮೆಂಬರು. ಬಟ್ ನನಗೆ ವರ್ಕ್ ಪ್ರೆಷರ್ ಇರೋದ್ರಿಂದ ಅನ್ಫಾರ್ಚುನೇಟ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ನಾನು ಹೇಳಿದ ಪ್ರಕಾರ ನನ್ನ ಒಂದು ಮಗನಿಗೋಸ್ಕರ ಈ ಒಂದು ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೀನಿ. ಅವನು ತುಂಬ ಇಷ್ಟಪಡ್ತಾನೆ, ಲೈಕ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ಮಾಡಿದ್ದು ಅಂತ ಕೂಡ ನಾನು ಸಾಕಷ್ಟು ವ್ಲಾಗ್ಸಲ್ಲಿ ಹೇಳಿದ್ದೀನಿ ಹಿಂದಿನ ವ್ಲಾಗಲ್ಲಿ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಬಟ್ ನಮ್ಮ ಒಂದು ಕೆಲಸಗಳಂತ ಬಂದಾಗ ಸೊ ಇದನ್ನೆಲ್ಲೋ ಒಂದು ಕಡೆ ಪಕ್ಕಕ್ಕಿಟ್ಟು ಬದಿಗಿಟ್ಟು ನಮ್ಮ ಕೆಲಸನೇ ಮಾಡಬೇಕಾಗುತ್ತೆ ವೃತ್ತಿ ಜೀವನನ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಹಾಗೆ ಆಗ್ತಿದೆ ನನಗೂ ಕೂಡ. ನಿಜವಾಗ್ಲೂ ಖಂಡಿತವಾಗ್ಲೂ ನನಗೆ ಡೈಲಿ ಬ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅದು ಆ ಥರ ಎಲ್ಲ ನಂಗೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಪರ್ಫೆಕ್ಟಾಗಿ ಕುತ್ಕೊಂಡು ಎಡಿಟ್ ಮಾಡೋದಾಗಿರ್ಬೋದು, ಮಗದೊಂದೆಲ್ಲ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಒಂದು ಸಜೆಷನ್ ಅನ್ನೋದನ್ನ ನಿಮ್ಮೊಟ್ಟಿಗೆ ನಾನು ಕೇಳ್ತಾ ಇದ್ದೀನಿ. ನನ್ನ ಒಂದು ವ್ಲಾಗ್ಸ್ನ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದರೆ ಕಂಟಿನ್ಯೂ ಮಾಡಲಾ ಬೇಡವಾ, ಅದು ಕನ್ಫ್ಯೂಸ್ ಆಗ್ತಿದೆ. ಮಾಡಲಿಕ್ಕೆ ಅಂತಂದರೆ ಇದಕ್ಕೆ ಅಷ್ಟೊಂದು ಸಮಯ ಅನ್ನೋದನ್ನ ಕೊಡಬೇಕು. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ನನ್ನ ಒಂದು ವ್ಲಾಗ್ ಇಷ್ಟ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಸಮಯ ಕೊಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಒಬ್ರಿಗೊಬ್ರು ಒಂದು ಏನು ಬಾಂಧವ್ಯ ಇದೆ, ಖಂಡಿತವಾಗ್ಲೂ ಒಂದು ಅಕ್ಕ ತಂಗಿ ರೀತಿ ಆಗಿರ್ಬೋದು, ಇಲ್ಲ ಒಂದು ಫ್ರೆಂಡ್ಶಿಪ್ ರೀತಿಯಲ್ಲಿ ಅಂತಲೇ ಆಗಿರ್ಬೋದು. ಖಂಡಿತವಾಗ್ಲೂ ಏನೇ ಮಾಡಿದ್ರು ಜೊತೆಯಲ್ಲಿ ಮಾತಾಡಿಕೊಂಡು ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು, ಲೈಫಲ್ಲಿ ಯಾರಿಲ್ಲ, ಸಂಬಂಧಗಳಿಲ್ಲ, ಯಾವ ರಿಲೇಷನ್ಸ್ ಇಲ್ಲ ಅಂದ್ರೂ ಫ್ರೆಂಡ್ಸ್ ಇರಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೆ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಏನೇ ಆಯಿತು ಅಂದರೂ, ಏನೇ ಬಿಡ್ತು ಅಂದ್ರೂ ಕೂಡ ಪ್ರತಿಯೊಂದು ಕೂಡ ಹೀಗಲ್ಲ, ಹೀಗೆ ಮಾಡು ಅಂತ ಹೇಳಿ ಒಂದು ಸಜೆಷನ್ ಕೊಡೋದಾಗಿರ್ಬೋದು, ನನಗೆ ಲೈಕ್ ಒಂದು ಬ್ಯಾಕ್ ಬೋನ್ಸ್ ಅಂತಲೇ ಹೇಳ್ಬೋದು ನನ್ನ ಫ್ರೆಂಡ್ಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು. ರೆಡಿಯಾಗಿ ನನ್ನ ಫ್ರೆಂಡ್ ಮಗ ಕೂಡ ಬಂದ ಮನೆಗೆ ಲಂಚ್ ಟೈಮ್ಗೆ. ಇವನೇ ಚಿರು ಅಂತ ಹೇಳ್ಬಿಟ್ಟು, ಅವನು ಯೂಟ್ಯೂಬ್ ಚಾನಲೆಲ್ಲ ಇದೆ, ಗೇಮು ಸಮಥಿಂಗ್ ಎಲ್ಲ ಅವನು ಹಾಕ್ತಾ ಇರ್ತಾನೆ. ಸೊ ಫೈನಲಿ ನಾವೆಲ್ಲರೂ ಕೂತ್ಕೊಂಡು ಊಟನ ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ಲು. ವೆಜಿಟೇಬಲ್ ಪಲಾವು, ಹೆಸರುಬೇಳೆ, ಮೊಸರು ಬಜ್ಜಿ, ಹಾಗೆ ಪನ್ನೀರ್ ಕಬಾಬ್ ಮತ್ತು ಶಾವಿಗೆ ಪಾಯಸ. ಸೊ ಇಷ್ಟು ಅಡುಗೆನ ಮಾಡಿದ್ಲು. ಸೊ ಇದನ್ನೆಲ್ಲ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿ ಫೈನಲಿ ಹುಡುಗರು ಇದ್ಕೊಂಡು ಅವ್ರದ್ದು, ನನ್ನ ಫ್ರೆಂಡು ಪ್ರಾವಿಷನ್ ಸ್ಟೋರ್ ಇದೆ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ನನ್ನ ಮಗ ಬಂದು ಎಲೆಕ್ಟ್ರಿಕಲ್ಸ್ ಕೊಟ್ಟರು, ನಾನು ಟ್ರೈ ಮಾಡಿಲ್ಲ, ಒಂದು ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದ. ಸೊ ಹೇಗೆ ಹೋಗ್ತಾರೆ ಅಂತೇಳಿ ನಾವು ನಿಂತ್ಕೊಂಡು ನೋಡ್ಕೊಂಡು ಒಂದಷ್ಟು ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ಅನ್ನೋದನ್ನ ಕೂಡ ತೊಗೊಂಡೆ. ಅದಾದ ನಂತರ ಸೊ ನಮ್ಮ ಫ್ರೆಂಡ್ ಮನೆ ಮೇಲೆ ಹೋಗಿಬಿಟ್ಟು ಟೆರಸ್ ಮೇಲೆ ಒಂದಷ್ಟು ವಿಡಿಯೋ ನಾವು ಮಾಡಿದ್ವಿ, ಲೈಕ್ ಕಾಮಿಡಿ ಹಾಗೆ. ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಯಾವುದೇ ರೀತಿ ಪ್ರಿಪ್ರೇಷನ್ ಇರಲಿಲ್ಲ. ಆ ಕ್ಷಣಕ್ಕೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿಕೊಂಡು ನಾವು ಲೈಕ್ ಮಾಡಿದ್ದಂತಲೇ ಹೇಳ್ಬೋದು. ಸೊ ರೀಕ್ಯಾಪ್ ಮಾಡ್ತಾನೇ ಇದ್ವಿ, ಬರಲಿಲ್ಲ ಪರ್ಫೆಕ್ಟಾಗಿ. ಆದರೂ ಕೂಡ ಒಂದೊಂದನ್ನ ಒಂದಷ್ಟು 4 ರಿಂದ 5 ಸಲ
ನಾವು ಮತ್ತೆ ಮತ್ತೆ ಎಗೇನ್ ಆ್ಯಂಡ್ ಎಗೇನ್ ಮಾಡಿ ಫೈನಲಿ ಪರ್ಫೆಕ್ಟ್ ಯಾವ್ದು ಬಂತು ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ವಿ. ಸೊ ಈ ಒಂದು ರೀಲ್ಸ್ಗಳೆಲ್ಲ ನನ್ನ ಒಂದು ಕೋಮಲ ರೇಖಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ವಿತ್ ವಾಯ್ಸ್ ಕೂಡ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಸೊ ಫೈನಲಿ ಕೆಳಗಡೆ ಬಂದು ಶಾವಿಗೆ ಪಾಯಸ ತಿಂದಿರಲಿಲ್ಲ. ಸೊ ಶಾವಿಗೆ ಪಾಯಸ ಎಲ್ಲ ತಿಂದು ನನ್ನ ಮಗ ತುಂಬ ಮಿಸ್ ಮಾಡ್ಕೊಂಡ. ಬಂದು ಮನೆಗೆ ಒಂದು 2 ದಿವಸ ಆದಮೇಲೆ ನೆನ್ಪು ಮಾಡ್ಕೊಂಡ, ಅಮ್ಮ ಆಂಟಿ ಶಾವಿಗೆ ಪಾಯಸ ಮಾಡಿದ್ರಲ್ಲ ನಾನು ತಿಂದಿಲ್ಲ ಅಂತ. ಯಾಕಂದರೆ ಅವನ ಅಂಗಡಿಗೆ ಹೋಗ್ಬಿಟ್ಟಿದ್ದ. ಸೊ ಹಾಗಾಗಿ ಅವ್ನು ತಿನ್ನೋಕ್ಕಾಗಲಿಲ್ಲ. ಆಮೇಲೆ ಇವಳು ನೋಡಿದ್ರೆ ಇಯರಿಂಗ್ಸು ಬೇರೆ ಬೇರೆ ಹಾಕಿದ್ದಾಳೆ. ಲೆಫ್ಟ್ಗೆ ಒಂದು ಇಯರಿಂಗ್ಸ್ ಹಾಕಿದರೆ ರೈಟ್ಗೆ ಒಂದು ಇಯರಿಂಗ್ಸ್ ಹಾಕಿದ್ದಾಳೆ. ಮರೆತು ಇಡೀ ದಿನ ಅದೇ ರೀತಿ ಟೈಮ್ ಅನ್ನೋದನ್ನ ಸ್ಪೆಂಡ್ ಮಾಡಿದ್ಲು. ಒಂದಷ್ಟು ಕಾಮಿಡಿನ ಮಾಡಿಕೊಂಡು ಫೈನಲಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಸೊ ಆಟೋದಲ್ಲಿ ಬಸ್ ಸ್ಟಾಪಿಗೆ ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡೇ ಆಟೋ ಮಾಡಿದರು. ಸೊ ಅದರಲ್ಲಿ ಬಸ್ ಸ್ಟಾಪಿಗೆ ಹೋಗಿ ತಲುಪಿದ್ವಿ ಅಂತಲೇ ಹೇಳ್ಬೋದು. ಸೊ ಒಂದೊಳ್ಳೆ ದಿನ ತುಂಬ ಚೆನ್ನಾಗಿ ಫ್ರೆಂಡ್ ಜೊತೆಲಿ ಎಂಜಾಯ್ಫುಲ್ ಮಾಡಿದ್ವಿ. ಸೊ ಅದಾದ ನಂತರ ನಾವು ನಮ್ಮ ಮನೆಗೆ ರೀಚ್ ಆದಮೇಲೆ ನನ್ನ ಮಗಳು ಸಿರಿ ನೀವು ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆ ಬಿಟ್ಟು ಹೋಗಿದ್ದು ಅವಳನ್ನ ಒಬ್ಳನ್ನೇ. ಸೊ ಆ್ಯಕ್ಚುಲಿ ನಾವು ಎಲ್ಲೋದ್ರೂ ಅವಳನ್ನ ಪಿಕ್ ಮಾಡ್ಕೊಂಡು ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀವಿ. ಬಟ್ ಸಮ್ ಟೈಮ್ಸ್ ಈ ಥರ ಒನ್ ಡೇ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬರಬೇಕಂದಾಗ ಸೊ ಮೆಟ್ರೋನಲ್ಲೆಲ್ಲ ಅಲೋ ಇಲ್ಲ. ಸೊ ಹಾಗಾಗಿ ಅವಳನ್ನ ಮನೇಲೇ ಬಿಟ್ಟು ಹೋಗಬೇಕಾಗಿತ್ತು. ಬಟ್ ತುಂಬ ಅಂದರೆ ತುಂಬ ಅವಳು ನನ್ನ ಬಿಟ್ಟು ಹೋಗಿದ್ರ ಅಂತೇಳಿ ತುಂಬ ಫೀಲ್ ಮಾಡಿಕೊಂಡ್ಳು. ನಮಗೂ ಕೂಡ ಬೇಜಾರಾಯಿತು. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಬಿಟ್ಟು ಹೋಗೋ ಸಂದರ್ಭ ಆಗಿತ್ತು ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು, ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವ್ಲಾಗ್ಸ್ಗಳನ್ನ ಕಂಟಿನ್ಯೂ ಮಾಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿ ಮಾನಿಟೈಸೇಷನ್ ಬಗ್ಗೆ ಕೇಳಿದ್ರಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.